ಹೈ, ಗುಡ್ ಈವ್ನಿಂಗ್ ಫ್ರೆಂಡ್ಸ್. 26 ಡಿಸೆಂಬರ್. ನಾವೇನು ಪ್ಲ್ಯಾನ್ ಮಾಡಿದ್ವಿ ಅಂದರೆ, ಆ್ಯಕ್ಚುಲಿ ನನ್ನ ಮಗಂದು ಆ್ಯನ್ಯುವಲ್ ಡೇ ಫಂಕ್ಷನ್ ಇತ್ತು. ಸೊ ಬಿಜಾಪುರ್ಗೆ ಹೋಗ್ಬಿಟ್ಟು ನಮ್ಮ ಮನೆಯವ್ರ ಫ್ರೆಂಡ್ ಊರು ಚಡ್ಚಣಂತೆ, ಸೊ ಅಲ್ಲಿ ಹೋಗಿದ್ವಿ. ಅಲ್ಲಿಂದ ನೆಕ್ಸ್ಟ್ ಡೇ ನಾವು ಗುಡಪುರ ದಾನಮ್ಮ ದೇವಸ್ಥಾನಕ್ಕೆ ಹೊರಟ್ವಿ. ಸೊ ನೋಡಿ, ದೇವಸ್ಥಾನದ ಎಂಟ್ರಿ ಕೊಡ್ತಾ ಇದ್ದೀವಿ ನಾವು. ಸೊ ತುಂಬ ಚೆನ್ನಾಗಿದೆ, ನಾನು ನೋಡಿರಲಿಲ್ಲ ದೇವಸ್ಥಾನ. ಸೊ ನಮ್ಮ ಮನೆಯವ್ರ ಫ್ರೆಂಡ್ ಚಡ್ಚಣ್ ಊರಲ್ಲಿರ್ತಾರೆ. ಸೊ ಅವರು ಅವ್ರ ಮಿಸ್ಸಸ್ಸು ನಾವೆಲ್ಲ ಸೇರಿ ಒಂದು ವಿಸಿಟ್ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಕೊಂಡ್ವಿ. ಅವ್ರು ಮುಂಚೆ ಹೋಗಿದ್ರು, ಅವರಿಗೆಲ್ಲ ಗೊತ್ತಿದೆ. ಸೊ ಅವ್ರು ಕರ್ಕೊಂಡು ಹೋದ್ರು ನಮಗೆ. ಚೆನ್ನಾಗಿದೆ. ಚಡ್ಚಣಿಂದ ಒಂದೂವರೆ ತಾಸು ಆಗುತ್ತೆ. ಸೊ ಬಸ್ ಅನುಕೂಲ ಇದೆ, ನೀವು ಹೋಗ್ಬೋದು ಆರಾಮಾಗಿ ಹೋಗಿ ದೇವಿಯ ದರ್ಶನ ಮಾಡೋದು ಹೋಗ್ಬೋದು. ಸೊ ನೋಡಿ, ನಾವು ಇವಾಗ ಹೋಗ್ತಾ ಇದ್ದೀವಿ. ನಾವು ಬಂದಿದ್ದು ಶನಿವಾರ, ಆದರೂ ಇಷ್ಟೊಂದು ಜನ ಇದ್ದಾರೆ ಕ್ಯೂ ಅಲ್ಲಿ. ನೋಡಿ, ಆ್ಯಕ್ಚುಲಿ ದೇವಿ ವಾರ ಇರೋದು ಗುರುವಾರ, ಬಟ್ ಶನಿವಾರ ತುಂಬ ಜನ ಇದ್ದಾರೆ, ತುಂಬ ರಶ್. ನೋಡಿ, ಇಲ್ಲಿ ಮೇಲ್ಗಡೆ ಬಂದ್ಬಿಟ್ಟು ಇಲ್ಲಿ ದೇವಸ್ಥಾನ. ಎಲ್ಲಿ ಬಂದ್ವಿ ನಾವು?
ದಾನಮ್ಮ ದೇವಸ್ಥಾನ ಇಲ್ಲಿ ಬಂದಿದ್ದೀವಿ. ಇವಾಗ ಸಮಯ ಇದು ಒಂದಾಗಿಲ್ಲ, 12:50 ಆಗಿದೆ. ಸೊ ಮಧ್ಯಾಹ್ನ ಪೂಜೆ ಮುಗ್ದಿದೆ ಅನಿಸುತ್ತೆ. ಬರೋಣ ಅಂದ್ಕೊಂಡ್ರೆ ಲೇಟ್ ಆಗೋಯ್ತು. ಸೊ ಈ ದರ್ಶನಕ್ಕೋಸ್ಕರ ನೋಡಿ ಇಲ್ಲಿ ಜನ ನಿಂತಿದ್ದಾರೆ. ಸೊ ಅದಕ್ಕೆ ಸ್ಪೆಷಲ್ ದರ್ಶನ ಏನಾದರೂ ಇರುತ್ತಾ ಅಂತ ಕೇಳೋಣ ಅಂತ ವಿಚಾರಿಸ್ತಾ ಇದ್ದೀವಿ. ಒಂದು ವೇಳೆ ಲೈನಿಗೆ ನಿಂತ್ಕೊಂಡು ದರ್ಶನ ಮಾಡಿದ್ರೆ ಗಂಟೆ 3 ಗಂಟೆ ಆಗುತ್ತೆ. ಮತ್ತು ರಿಟರ್ನ್ ಬೇರೆ ಹೋಗಬೇಕಲ್ವ. ಸೊ ಅದೇ ವೆಯ್ಟ್ ಮಾಡ್ತಾ ಇದ್ದೀವಿ. ನಮ್ಮ ಮನೆಯವ್ರ ಫ್ರೆಂಡ್ಸ್ ಹೇಳ್ತಿದ್ದಾರೆ, ಅವರು ಯಾರೋ ಬರ್ತಾ ಇದ್ದಾರಂತೆ. ನೋಡೋಣ, ದೇವಿ ದರ್ಶನ ಮಾಡಿಕೊಂಡು ನೋಡಿ ಅಲ್ಲಿನೂ ಇದೆ ಜನ. ದೇವಿ ದರ್ಶನಕ್ಕೆ ಲೈನಲ್ಲಿ ನಿಂತಿದ್ದೀವಿ. ದೇವಸ್ಥಾನ ತಾಯಿಯ ದರ್ಶನ ಮಾಡ್ಕೊಂಡು ಬಂದ್ವಿ. ಸೊ ಬೇಗನೆ ದರ್ಶನ ಆಯಿತು. ಆ ದೇವಿ ದರ್ಶನ ನಮಗೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ದೇವಸ್ಥಾನ. ಒಂದ್ಸತಿ ವಿಸಿಟ್ ಮಾಡಲೇಬೇಕು. ಸೊ ನನ್ನ ಮಗನಿಗೆ ತುಂಬ ಮಿಸ್ ಮಾಡ್ತಾ ಇದ್ದೀನಿ ನಾನಿಲ್ಲಿ. ಎಲ್ರಿ ಇದು ಎಂಟ್ರೆನ್ಸು ದಾನಮ್ಮ ದೇವಿ ಗುಡಿಯ, ಗುಡ್ಡಾಪುರ ದಾನಮ್ಮ ದೇವಿ ಮಂದಿರ. ಇದು ಆ್ಯಕ್ಚುಲಿ ಮಹಾರಾಷ್ಟ್ರದಲ್ಲಿ ಬರುತ್ತಂತೆ. ನೋಡಿ ಇಲ್ಲಿ ಬರ್ತಾ ಇದ್ದಾರೆ. ದೇವಸ್ಥಾನ ಅಲ್ಲಿ ಬರುತ್ತೆ, ಅಲ್ಲಿಂದ ಇಲ್ಲಿ ಅಲ್ಲಿಂದ ಇದೆ. ದೇವಸ್ಥಾನ ಎದುರುಗಡೆನೂ ಅನ್ನ ಮಹಾಪ್ರಸಾದದ ಒಂದು ಇದು ಇದೆ. ಆಮೇಲೆ ಇಲ್ಲಿನೂ ಮಾಡಿದ್ದಾರೆ. ಅಂದರೆ ಜನಗಳು ಭಕ್ತಾದಿಗಳು ಎಷ್ಟು ಜನ ಬರ್ತಾರಂದರೆ, ಸೊ ತಾಯಿಯ ವಾರ ಗುರುವಾರ ಆದರೂ ಸಹ ಎಲ್ಲ ವಾರಗಳು ಜನಸಂದಣಿ ತುಂಬ ಇರುತ್ತೆ ಅಂತಲೇ ಹೇಳ್ಬೋದು. ಇದು ಅನ್ನಛತ್ರಾಲಯ, ಶ್ರೀ ಗುಡ್ಡಾಪುರ ದಾನಮ್ಮ ದೇವಿಯ ಒಂದು ಅನ್ನ ಮಹಾಪ್ರಸಾದವನ್ನು ನೀವು ಪ್ರತಿದಿನವನ್ನು ನಿಮಗೆ ಸಿಗುತ್ತೆ ಇಲ್ಲಿ. ಶ್ರೀ ದಾನೇಶ್ವರಿ ಅನ್ನಪ್ರಸಾದ ನಿಲಯ. ನೋಡಿ ಇಲ್ಲಿ ಹೋಗ್ತಾ ಇದ್ದೀವಿ ನಾವು ಇವಾಗ. ಕರ್ನಾಟಕ ಭವನ ಅಂತ ಮಾಡಿದ್ದಾರೆ. ಇಲ್ಲಿದೆ ಅನ್ನಛತ್ರಾಲಯ ಅಂತ ಬೇರೆ ಹಾಕಿದ್ದಾರೆ. ಶ್ರೀ ದಾನಮ್ಮ ದೇವಿಯ ದರ್ಶನಕ್ಕೆ ಬರುವ ಸಕಲ ಸದ್ಭಕ್ತರಿಗೆ ಒಂದು ಮಹಾಪ್ರಸಾದವನ್ನು ಅಳರಿ ದೇವಸ್ಥಾನದ ಒಂದು ಭಕ್ತಿಯಿಂದ ಅಂತಲೇ ಹೇಳ್ಬೋದು. ನಾವಿಲ್ಲಿ ಅನ್ನ ಪ್ರಸಾದಕ್ಕೆ ನಾವು ಹೋಗ್ತಾ ಇದ್ದೀವಿ ಇವಾಗ. ಮಹಾಪ್ರಸಾದ ತಾಯಿಯ ಒಂದು ದೇವಸ್ಥಾನಕ್ಕೆ ಬಂದಿದ್ದೀವಿ. ಅನ್ನ ಮಹಾಪ್ರಸಾದಕ್ಕೆ ನಾವು ಇಲ್ಲಿದ್ದೀವಿ. ನೋಡಿ ಎಷ್ಟು ದೊಡ್ಡ ಹಾಲ್ ಇದೆ. ಸ್ವಲ್ಪ
ಹಾಲ್ ಇದೆ, ಇಲ್ಲಿ ಮಹಾಪ್ರಸಾದ ಕೊಡ್ತಾ ಇದ್ದಾರೆ. ಈ ಥರ ದೇವಸ್ಥಾನ ಇಲ್ಲಿ ಎಂಟ್ರೆನ್ಸ್ ಆದಮೇಲೆ ಇಲ್ಲಿ ಸಹ ಅನ್ನಪ್ರಸಾದ ಇದೆ ಅಲ್ಲಿ ಭವನದಲ್ಲಿ. ದರ್ಶನ ಮಾಡ್ಕೊಂಡು ನಾವು ಹೊರಡ್ತಾ ಇದ್ದೀವಿ.